ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊನ್ನೆ ಒಂದು ಸಂದರ್ಶನವನ್ನು ನೋಡಿದೆ. ನಾನು ಒಂದು ಪ್ರಾಯೋಜಿತ ಸಂದರ್ಶನ. ಯಾರ್ಯಾರ ಮಧ್ಯೆ ಸಂದರ್ಶನ? ಅವರವರೇ ವ್ಯರ್ಥಾಲಾಪ ಮಾಡ್ಕೊಳ್ತಾ ಇರುವಂಥ ಕಾಡಹರಟೆ ಅಂತೀವಲ್ಲ, ಆ ಥರದ ಮಾತುಕತೆ. ಯಾರ್ಯಾರ ಮಧ್ಯೆ? ಈ ಕಡೆ ಸಿದ್ದರಾಮಯ್ಯ, ಈ ಕಡೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರು ಸೋಫಾ ಮೇಲೆ ಪವಡಿಸಿದ್ದಾರೆ, ಪುಣ್ಯಕ್ಕೆ ಮಲಗಿರಲಿಲ್ಲ. ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಬಂದು ಸಿದ್ದರಾಮಯ್ಯ ಅವ್ರ ಜೊತೆ ಮಾತುಕತೆ ಆಡ್ತಿರ್ತಾರೆ. ಎರಡು ಕಡೆಯಿಂದ ಕ್ಯಾಮ್ರಾ ಒಂದು ಸಲ ಸಿದ್ದರಾಮಯ್ಯನ ತೋರಿಸುತ್ತೆ, ಒಂದು ಸಲ ಡಿ ಕೆ ಶಿವಕುಮಾರ್ ತೋರಿಸುತ್ತೆ, ಆಮೇಲೆ ಇಬ್ಬರನ್ನೂ ಫ್ರೇಮಲ್ಲಿಟ್ಟು ಮತ್ತೆ ತೋರಿಸ್ತಾರೆ. ಪ್ರೊಫೆಷ್ನಲಾಗಿ ಮಾಡಿರುವಂಥ ಸಂದರ್ಶನ. ಅಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು, ನಾನು ಈಗ ಬೆಳಗಾವಿಯಿಂದ ಬಂದೆ, ನಾಮಪತ್ರ ಫೈಲ್ ಮಾಡಿಸಿ ಬಂದಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಈಗ ಕಾಂಗ್ರೆಸ್ ಅಲೆ ಇದೆ ಸಾರ್ ಅಂತ ಕರೆಯೋದು ಅವರು. ಹೌದು, ಸುಮ್ಮನೆ ಇವರೆಲ್ಲ ಬಿ ಜೆ ಪಿಯವ್ರು ಹೇಳ್ತಾರೆ ಅಲೆ ಇದೆ ಅಂತ. ಯಾವ ಅಲೆಯೂ ಇಲ್ಲ ಅಂತ ಈ ಕಡೆ ಸಿದ್ದರಾಮಯ್ಯವ್ರ ಮಾತು. ಮತ್ತು ಅವ್ರು ಹೇಳ್ತಾರೆ ಇಲ್ಲ, ಇವರೇನೋ ಭಾರಿ ಓಡಾಡ್ತಾ ಇದ್ದೀನಿ ಅಂತಾರೆ, ಎಲ್ಲ ಕಡೆ ಬಿ ಜೆ ಪಿ ಮೋದಿ ಅಂತಾರೆ. ಎಲ್ಲಿದೆ ಮೋದಿ? ಎಲ್ಲೂ ಕಾಣ್ತಾನೆ ಇಲ್ಲ. ನನಗೆ ಬೆಳಗಾವಿನಲ್ಲಿ ನೋಡಿದಾಗ ಕಾಂಗ್ರೆಸ್ಸೇ ಗೆಲ್ತದೆ ಅಂತ ಕಾಣಿಸ್ತಾ ಇತ್ತು. ಅದಲ್ಲದೆ ಇಲ್ಲಿಗೆ ಹೋಗಿದ್ದೆ, ಅಲ್ಲಿಯೂ ಹಾಗೆ ಇತ್ತು, ಅಲ್ಲಿಂದ ಅಲ್ಲಿಗೆ ಹೋದೆ, ಅಲ್ಲಿಯೂ ಹಾಗೆ ಇತ್ತು, ಇಲ್ಲಿಂದ ಅಲ್ಲಿ ಬಂದೆ, ಅಲ್ಲಿಯೂ ಹಾಗೆ ಇತ್ತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಡಿ ಕೆ ಶಿವಕುಮಾರ್. ಆವಾಗ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಪಂಚಭಾಗ್ಯಗಳು ನಮ್ಮ ಕೈ ಹಿಡಿದಿದ್ದಾವೆ, ಜನ ಭಾಳ ಸಂತುಷ್ಟರಾಗಿದ್ದಾರೆ, ನಮ್ಮ ಯೋಜನೆಗಳು ಎಲ್ಲವನ್ನೂ ನಾವು ಇದನ್ನು ಮಾಡಬೇಕು, ನರೇಂದ್ರ ಮೋದಿ ಸುಳ್ಳ ಅಂತ ಈ ರೀತಿ ಸಂದರ್ಶನ. ಅತ್ಯಂತ ಪ್ರಾಯೋಜಿತವಾದದ್ದು. ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಯಾರು ಇವ್ರಿಗಿಂತ ಮನೆಹಾಳ ಐಡಿಯಾ ಕೊಡ್ತಾರೆ ನನಗೆ ಇನ್ನೂ ತನಕ ಅರ್ಥ ಆಗಲ್ಲ. ಯಾಕೆ ಈ ರೀತಿ ಪ್ಲ್ಯಾನ್ ಮಾಡಿದಂಥ ಸಂದರ್ಶನ ಜನರಿಗೆ ನೋಡೋರ್ಗೆ ಗೊತ್ತಾಗುತ್ತೆ. ಇದು ಮುಂಚೆನೇ ತೀರ್ಮಾನ ಮಾಡಿದ್ದಾರೆ, ಕ್ಯಾಮ್ರಾ ಇಡಿಸಿದ್ದಾರೆ, ಇದು ಸುಮ್ಮನೆ ಮಾತಾಡ್ತೇವ್ರಂಥ ಕ್ಯಾಂಡಿಡ್ ಸಂದರ್ಶನ ಅಲ್ಲ, ಇದು ಪ್ರೊಫೆಷ್ನಲಾಗಿ ಮಾಡಿರುವಂಥ ಸಂದರ್ಶನ ಇದು ಅಂತ ಗೊತ್ತಾಗುತ್ತೆ. ಅದನ್ನು ಪ್ರಾಯೋಜನ ಮಾಡಿ ಎಲ್ಲ ಚಾನಲ್ಗಳಿಗೆ ಹರಿಬಿಡುವ ಕೆಲಸವನ್ನು ಇವರು ಮಾಡಿದರು. ಈಗ ಏನನ್ನು ಸಾಧಿಸಲಿಕ್ಕೆ ಹೊರಟಿದೆ ಕಾಂಗ್ರೆಸ್ಸು ಅಂತ ಮೊದಲು ಹೇಳಿಬಿಡ್ತೀನಿ. ಮೊದಲನೇದಾಗಿ ಮೊನ್ನೆ ಆದಂಥ ಮತದಾನದಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಇವತ್ತಿನ ದಿವಸ ಮನೆಯಿಂದ ಹೊರಗೆ ಹೋಗೋದೇ ಕಷ್ಟ, ಅಷ್ಟು ಬಿಸಿಲು ಕಾಡ್ತಾ ಇದೆ, ಉಷ್ಣ ತಾಪಮಾನ. ಇನ್ನೂ ಒಂದು ವಾರ ಬೇರೆ ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಇನ್ನೂ ಜಾಸ್ತಿ ಆಗುತ್ತೆ ಹವಾಮಾನ ಅಂತ, ಉಷ್ಣ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ, ಉಷ್ಣ ಗಾಳಿ ಬೀಸಲಿದೆ ಅಂತ. ಆಯಿತಾ? ಎರಡನೇದು, ಈ ದೇಶದಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ. ಏನಪ್ಪ ಅಂದರೆ ಈ ಬಾರಿ ಏನೇ ಮಾಡಿದರೂ ನರೇಂದ್ರ ಮೋದಿ ಅವ್ರನ್ನ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಒಗ್ಗಟ್ಟು ಆಗಲಿಲ್ಲ, ಇವರು ಹೋರಾಟ ಮನೋಭಾವವೂ ಇಲ್ಲ. ರಾಹುಲ್ ಗಾಂಧಿ ಒಬ್ಬ ಸರಿಸಮನಾದ ನಾಯಕನೂ ಅಲ್ಲ ನರೇಂದ್ರ ಮೋದಿ ಅವರ ಎದುರಿಗೆ. ಈತನನ್ನು ಪ್ರಧಾನಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ದೇಶದಲ್ಲಿ ವಿಪಕ್ಷದ ನಾಯಕರಿಗೂ ಗೊತ್ತಾಗಿದೆ, ಕಾರ್ಯಕರ್ತರಲ್ಲ ನಾಯಕರಿಗೂ ಗೊತ್ತಾಗಿದೆ. ಮತ್ತು ಕಾರ್ಯಕರ್ತರು ಯಾವುದೇ ಉತ್ಸಾಹದಿಂದ ಹೋಗ್ತಾ ಇಲ್ಲ. ಒಂದು ವಿಡಿಯೋ ನೋಡಿದೆ ನಾನು, ಚಿಕ್ಕಮಗಳೂರಿನ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಆತ ವಿಡಿಯೋ ಹರಿಬಿಟ್ಟು ಹೇಳ್ತಾನೆ, ನೋಡಿ ನಾವು ಎಲ್ಲ ದುಡ್ಡು ಖರ್ಚು ಮಾಡಿ, ಕೈಯಿಂದ ದುಡ್ಡು ಖರ್ಚು ಮಾಡಿ ನಾವು ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ, ಆದರೆ ನಮ್ಮ ನಾಯಕರು ಇಸ್ಕೊಂಡಿದ್ದಾರೆ, ಬಂದಿರೋ ದುಡ್ಡನ್ನು ಇಸ್ಕೊಂಡಿದ್ದಾರೆ, ನಮಗೆ ಹಂಚೇ ಇಲ್ಲ. ದಯವಿಟ್ಟು ನಮ್ಗೆ ಬಂದು ದುಡ್ಡು ಕೊಡಿ. ನೀವು ದುಡ್ಡು ಕೊಡದೆ ಹೋದರೆ ನಾವು ಕೆಲಸಕ್ಕೆ ಬರೋದಿಲ್ಲ, ನಾನು ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀನಿ. ಈಗ ಬರೀ ಖಾಸಗಿಯಾಗಿದೆ ವಿಡಿಯೋ, ನಾಳೆ ಇದನ್ನು ವೈರಲ್ ಮಾಡ್ತೀನಿ, ಎಲ್ಲ ಚಾನಲ್ಗೂ ಕೊಟ್ಬಿಡ್ತೀನಿ ಅಂತ ಹೆದರ್ಸ್ತಾನೆ. ಮುಂದೆ ಅದು ವೈರಲ್ ಆಗಿಬಿಟ್ಟಿದೆ. ಅಂದರೆ ಆತ ದುಡ್ಡು ಬಂದಿಲ್ಲ ಆತನಿಗೆ ಅನ್ನೋದು ಸ್ಪಷ್ಟವಾಗಿ ನಿಮಗೆ ಗೋಚರ ಆಗುತ್ತೆ. ಅಂದರೆ ಕಾರ್ಯಕರ್ತರು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ನೀವು ಇವತ್ತಿನ ಕಾಲಘಟ್ಟದಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಉದಾಹರಣೆಯನ್ನು ಇದಕ್ಕೆ ನಿಮಗೆ ಇವತ್ತಿನ ಸಂದರ್ಭದಲ್ಲಿ ಇದಕ್ಕೆ ಸೂಕ್ತವಾಗಿರುವುದರಿಂದ ಹೇಳ್ತಾ ಇದ್ದೀನಿ. ಏನು? ಹಿಮಾಚಲ ಪ್ರದೇಶದಲ್ಲಿ ಈಗ ಚುನಾವಣೆಗೆ ಕಾಂಗ್ರೆಸ್ಸಿನಿಂದ ವಿಕ್ರಮಾದಿತ್ಯ ಸಿಂಗ್ ನಿಂತಿದ್ದಾರೆ. ಎದುರುಗಡೆ ಯಾರಿದ್ದಾರೆ? ಕಂಗನಾ ರಾಣಾವತ್ ಈಗಾಗಲೇ ಒಂದು ತಿಂಗಳಿಂದ ನಿಂತು ಅಲ್ಲಿ ದೊಡ್ಡದಾದಂಥ ಸಂಚಲನೆಯನ್ನು ಮಾಡಿಬಿಟ್ಟಿದ್ದಾರೆ. ವಿಕ್ರಮಾದಿತ್ಯ ಸಿಂಗನ ತಾಯಿ ಇದ್ದಾರಲ್ಲ ಅವರು, ಪ್ರತಿಭಾ ಸಿಂಗು, ಒಂದು ತಿಂಗಳ ಹಿಂದೆ ನೀವು ಈ ಬಾರಿ ಚುನಾವಣೆಗೆ ನಿಲ್ತಾ ಇದ್ದೀರಾ ಅಂತ ಕೇಳಿದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಅವರು. ಏನಂತ? ಮೊದಲನೇದಾಗಿ ನಮ್ಮ ಕಾರ್ಯಕರ್ತರ ಹತ್ರ ಈಗ ಉತ್ಸಾಹ ಇಲ್ಲ, ಉಮೇದಿಲ್ಲ. ಎರಡನೇದಾಗಿ ಓಡಾಡಲಿಕ್ಕೆ ನಮ್ಮ ಹತ್ರ ಕಾರ್ಯಕರ್ತರು ಇಲ್ಲ. ಈ ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಂತು ಏನು ಮಾಡಲಿ? ಸೋಲುವುದು ದಿಟ ಆಗತ್ತೆ. ಆದ್ದರಿಂದ ನಾನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇಲ್ಲ. ಅಲ್ಲಿಯ ಹಾಲಿ ಸಂಸತ್ ಸದಸ್ಯವರು 6 ಬಾರಿ ಆಕೆಯ ಗಂಡ ಗೆದ್ದಿರುವಂಥದ್ದು ವೀರಭದ್ರ ಸಿಂಗ್, ರಾಜಾ ವೀರಭದ್ರ ಸಿಂಗ್ ಅಂತೇಳಿ ಕಾಂಗ್ರೆಸ್ನವರು, ಭಾಳ ದೊಡ್ಡ ನಾಯಕ ಆಗಿದ್ದವರು, ನಿರಂತರವಾಗಿ ಗೆದ್ಕೊಂಡು ಬಂದಂಥವ್ರು, ಹಿಮಾಚಲ ಪ್ರದೇಶದ ಸ್ಥಳೀಯವಾಗಿ ಭಾಳ ದೊಡ್ಡದಂಥ ಹಿಡಿತವನ್ನು ಸಾಧಿಸಿದ ಮನುಷ್ಯ, ಅನುಮಾನವನ್ನೇ ಇಟ್ಕೋಬೇಡಿ. ಆತನ ಪತ್ನಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಹಿಮಾಚಲ ಪ್ರದೇಶದಲ್ಲಿ, ಆಕೆ ಲೋಕಸಭಾ ಸದಸ್ಯೆ. ಆಕೆ ಈ ಬಾರಿ ಚುನಾವಣೆ ನಿಲ್ತಿರೋ ಅಂಥ ಸಂದರ್ಭದಲ್ಲಿ ಅವರ ಸಂದರ್ಶನದಲ್ಲಿ ಈ ರೀತಿಯ ಮಾತುಗಳನ್ನು ಆಡಿದರು. ಅಂದರೆ ಕಾರ್ಯಕರ್ತರೇ ಹೊರಗಡೆ ಬರೋದಿಲ್ಲ, ಅವರಲ್ಲಿ ಯಾವುದೇ ಉತ್ಸಾಹ ಇಲ್ಲ, ಮತ್ತು ಕಾರ್ಯಕರ್ತರಿಂದ ನಾನು ಚುನಾವಣೆ ನಿಂತು ಸೋಲಿಕ್ಕೆ ಯಾಕೆ ನಿಲ್ಲಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅವರು ಚುನಾವಣೆಗೆ ನಿಲ್ಲಿಲ್ಲ. ಹಾಗಾದರೆ ಯಾರು ನಿಂತರು? ಯಾರು ಅಲ್ಲಿಯ ಸರ್ಕಾರ ಬೀಳಲಿಕ್ಕೆ ಕಾರಣೀಭೂತರಾಗಿದ್ದರೋ, ಬೀಳುವ ಸ್ಥಿತಿಗೆ ತರಲಿಕ್ಕೆ
ಬೀಳಲಿಲ್ಲ, ಬೀಳುವಂಥದ್ದಿದೆ. ಲೋಕಸಭಾ ಚುನಾವಣೆ ಮೇಲೆ ಬೀಳುತ್ತೆ. ಯಾಕಂದರೆ 6 ಜನ ಅಲ್ಲಿ ಆಗಲೇ ರಾಜೀನಾಮೆ ಕೊಟ್ಟು ಆಗೋಗಿದೆ ಕಾಂಗ್ರೆಸ್ನವರು. ಅಲ್ಲಿಯ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ನಿಂತ ಅಭಿಷೇಕ್ ಮನು ಸಿಂಘ್ವಿನ ಸೋಲಿಸುವುದರಲ್ಲಿ ಮುಂಚೂಣಿಯಲ್ಲಿದ್ದ ವ್ಯಕ್ತಿ ವಿಕ್ರಮಾದಿತ್ಯ ಸಿಂಗ್, PWD ಸಚಿವ. ಆತ ರಾಜೀನಾಮೆ ಕೊಟ್ಬಿಡ್ತಾರೆ. ಆಮೇಲೆ ಹೋಗಿ DK ಶಿವಕುಮಾರ್ ಎಲ್ಲ ಹೋಗಿ ಓಲೈಸ್ತಾರೆ. ಅದಾದಮೇಲೆ ಆತ ವಾಪಸ್ ತಗೋತಾರೆ. ಈಗ ಆತ ಅಲ್ಲಿಯ ಕ್ಯಾಂಡಿಡೇಟು, ಮಂಡಿ ಲೋಕಸಭಾ ಸದಸ್ಯತ್ವಕ್ಕೆ ಈತ ಅಭ್ಯರ್ಥಿ ಈಗ ಕಾಂಗ್ರೆಸ್ ಪಕ್ಷದಿಂದ. ಆತನ ತಾಯಿ ಯಾರಿಗೂ ಉತ್ಸಾಹ ಇಲ್ಲ, ಆದ್ದರಿಂದ ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳಿರ್ತಾರೆ. ಮಗನನ್ನು ಕೊನೆಗೆ ವಿಧಿ ಇಲ್ಲದೆ ನಿಲ್ಲಿಸ್ತಾರೆ. ಆ ವಿಧಿ ಇಲ್ಲದೆ ನಿಂತಹ ವಿಕ್ರಮಾದಿತ್ಯ ಸಿಂಗ್ ಈಗ ಕಂಗನಾ ರಾಣಾವತ್ ಎದುರಿಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿ. ಕಂಗನಾ ರಾಣಾವತ್ ಆಗಲೇ ತಮ್ಮ ಪ್ರಚಾರವನ್ನು ಮುಗಿಸಿ ಆಗಿ ಹೋಗಿದೆ. ಯಾರ್ಯಾರು ಭಿನ್ನಮತೀಯರು ಅಂತ ಅನ್ಸ್ಕೊಂಡಿದ್ರು ಭಾರತೀಯ ಜನತಾ ಪಕ್ಷದಲ್ಲಿ, ಅವರೆಲ್ಲರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಬಂದಿದ್ದಾರೆ ಕಂಗನಾ ರಾಣಾವತ್. ಅವರೆಲ್ಲ ಓಪನ್ ಆಗಿ ಈಗ ನಾನು ನಿಮ್ಮ ಜೊತೆ ಚುನಾವಣೆ ಪ್ರಚಾರಕ್ಕೆ ಬರಲಿಕ್ಕೆ ಸಿದ್ಧರಿದ್ದೇನೆ ಅಂತ ಓಡಾಡ್ತಾ ಇದ್ದಾರೆ. ಈಗ ವಿಕ್ರಮಾದಿತ್ಯ ಸಿಂಗ್ ಚುನಾವಣೆಗೆ ನಿಂತಿದ್ದಾರೆ. ಕಾಂಗ್ರೆಸ್ಸಲ್ಲಿ ಅಲ್ಲಿ ಒಳಗಡೆ ಅಂತಃಕಲಹ ಹೇಗಿದೆ, ಸಂಘರ್ಷ ಹೇಗಿದೆ, ಆಂತರಿಕ ಸಂಘರ್ಷ ಅಂದರೆ ಯಾರೂ ಪ್ರಚಾರಕ್ಕೆ ಹೋಗಲಾರದ ಸ್ಥಿತಿಯಲ್ಲಿದೆ. ದಿಲ್ಲಿಯಲ್ಲಿ ಏನಾಗ್ತದೆ ಅಂತ ನಿಮ್ಗೆ ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ಸ್ವತಃ ಈಶಾನ್ಯ ದಿಲ್ಲಿಯಲ್ಲಿ ನಿಂತಿರುವಂಥ ಯಾವ ಕನ್ಹಯ್ಯ ಕುಮಾರ್ ಇದ್ದಾನೆ, ಆತನ ಸಭೆಯಲ್ಲೇ ಹೊಡೆದಾಟ ಆಗಿ ಹೋಗಿದೆ. ಸ್ವತಃ ಸಂದೀಪ್ ದೀಕ್ಷಿತ್ ಈತನ ವಿರುದ್ಧದಲ್ಲಿ ಕತ್ತಿ ಮಸೀತಾ ಇದ್ದಾರೆ. ಪ್ರಭಾರಿ ಓಡಿ ಹೋಗ್ಬಿಟ್ಟಿದ್ದಾರೆ, ಏನು ಮಾಡಲಿಕ್ಕಾಗಲ್ಲ ಅಂತ. ಆಮ್ ಆದ್ಮಿ ಪಕ್ಷದವರು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡೋದಿಲ್ಲ ಅಂತಾರೆ, ಕಾಂಗ್ರೆಸ್ನವರು ಆಮ್ ಆದ್ಮಿ ಪಕ್ಷದ ಪರವಾಗಿ ಪ್ರಚಾರ ಮಾಡೋದಿಲ್ಲ ಅಂತಾರೆ. ಪಂಜಾಬ್ದಲ್ಲಿ ಇವರು ಈಗ ಯಾವ ಕ್ಯಾಂಡಿಡೇಟ್ ನಿಲ್ಲಿಸಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಅಲ್ಲಿರುವಂಥ ಎಲ್ಲ ಕಾಂಗ್ರೆಸ್ವರೆಗೂ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಸೇರ್ಪಡೆಯಾಗಿದ್ದಾರೆ. ಅಲ್ಲಿ ಅಧ್ಯಕ್ಷನೇ ಕಾಂಗ್ರೆಸ್ನಲ್ಲಿದ್ದಂಥ ಸುನೀಲ್ ಜಾಖಡ್. ಇದು ಇವತ್ತಿನ ಕಾಂಗ್ರೆಸ್ಸಿನ ಸ್ಥಿತಿ. ಈಗ ಇವರು ಏನು ಹೇಳ್ತಾರೆ, ಮತದಾನ ಕಡಿಮೆ ಆಗಿಬಿಟ್ಟಿದೆ, ಮತದಾನ ಕಡಿಮೆ ಆದರೆ ಅದರ ಅರ್ಥ ಭಾರತೀಯ ಜನತಾ ಪಕ್ಷ ಸೋಲತ್ತೆ. ಯಾರು ಹೇಳಿದ್ರು ಇವರಿಗೆ? ಮತ ಹಾಕಿದವರು ಏನಾದರೂ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿಲ್ಲ, ನಾವು ಕಾಂಗ್ರೆಸ್ಗೋ CPIಗೋ CPMಗೋ ಅಥವಾ ಸಮಾಜವಾದಿ ಪಾರ್ಟಿಗೋ RJDಗೋ ಹಾಕಿದ್ದೀನಿ ಅಂತ ಏನು ಹೇಳಿದಾರ? ಹೇಳಿಲ್ವಲ್ಲ. ಕಾರ್ಯಕರ್ತರಿಗೆ ಉತ್ಸಾಹ ಇಲ್ಲ ಅಂದಮೇಲೆ ಕಾಂಗ್ರೆಸ್ಸಿನ ಮತದಾರರಿಗೆ ಇನ್ನೆಲ್ಲಿ ಉತ್ಸಾಹ ಬರುತ್ತೆ ಅಂತ ದಯವಿಟ್ಟು ನೀವು ನನಗೆ ಹೇಳಬೇಕು. ಎರಡನೇದಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೇಡರ್ ಏನಿದೆಯಲ್ಲ, ಆ ಕೇಡರ್ ಇಷ್ಟು ಉತ್ಸಾಹದಲ್ಲಿದೆ ಅಂದರೆ 3ನೇ ಬಾರಿ ನರೇಂದ್ರ ಮೋದಿ ಬರಬೇಕು, 400 ಗಡಿಯನ್ನು ದಾಟಬೇಕು ಅನ್ನೋದು ಅವ್ರ ಉತ್ಸಾಹ ಇದೆ. ಈಗ 400 ಪಾರ್ ಅಂತ ಹೇಳ್ಬಿಟ್ಟಿದ್ದಾರೆ ನರೇಂದ್ರ ಮೋದಿ, ಅದು ಮುಟ್ಟಿಸ್ಬೇಕು. ಇದು ಹೇಗಿರುತ್ತೆ ಹುಮ್ಮಸ್ಸು ಅಂದರೆ, ಇದು ಸಮೂಹ ಸನ್ನಿ. ಇದು ಅಲ್ಲಿ ಕುತ್ಕೊಂಡು ನರೇಂದ್ರ ಮೋದಿ ಲೋಕಸಭೆ ರಾಜ್ಯಸಭೆಯಲ್ಲಿ ಮಾತಾಡ್ತಾರೆ, ಇಲ್ಲಿ ಅದರ ಪ್ರತಿಧ್ವನಿಸುತ್ತೆ. ಇವತ್ತು ನಿಮ್ಗೆ ಏನಾದರೂ ಗ್ರೌಂಡ್ನಲ್ಲಿ ಹೋಗಿ ಚುನಾವಣೆ ಎಲ್ಲಾದರೂ ಪ್ರಚಾರ ಇದೆ ಅಂತ ನಿಮ್ಗೆ ಕಾಣಿಸ್ತಾ ಇದ್ರೆ ಕೇವಲ ಭಾರತೀಯ ಜನತಾ ಪಕ್ಷ ಮತ್ತು NDA ಒಕ್ಕೂಟದಲ್ಲಿ ಮಾತ್ರ ಕಾಣ್ತಾ ಇರೋದೇ ವಿನ ಕಾಂಗ್ರೆಸ್ ಪಕ್ಷ ಆಗಲಿ ಉಳಿದ ಯಾವ ವಿಪಕ್ಷಗಳಾಗಲಿ ಉತ್ಸಾಹದಲ್ಲಿ ಫೀಲ್ಡ್ಗೆ ಇಳಿತಾ ಇಲ್ಲ. ಆದರೆ ಇವರ ವ್ಯರ್ಥಾಲಾಪ ಹೇಗಿರುತ್ತೆ ಅಂದರೆ, ಎಲ್ಲಿಯೂ ಭಾರತೀಯ ಜನತಾ ಪಕ್ಷ ಈ ಬಾರಿ ಗೆಲ್ಲಲ್ಲ. ಯಾಕೆ ಗೆಲ್ಲಲ್ಲ ಅಂದರೆ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ವೋಟಿಂಗ್ ಪರ್ಸೆಂಟೇಜಿನ ಅನುಪಾತದಲ್ಲಿ ಭಾರತೀಯ ಜನತಾ ಪಕ್ಷದ ಭವಿಷ್ಯವನ್ನು ಇವರು ಬರೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಎರಡನೇದು ಇವ್ರು ಹೇಳೋದು ಏನು, ಜನವರಿ 22ನೇ ತಾರೀಕು ಆಗಿದ್ದು ರಾಮಲಲ್ಲಾ ಒಂದು ಪ್ರತಿಷ್ಠಾಪನೆ, ಮಹಾಪ್ರಾಣ ಪ್ರತಿಷ್ಠಾಪನೆ, ಈಗ ಅದರದ್ದು ಎಫೆಕ್ಟ್ ಇಲ್ಲ ಅಂತ. ಸ್ವಾಮಿ, ಮೊನ್ನೆ ಏಪ್ರಿಲ್ 17ಕ್ಕೆ ಇಡೀ ದೇಶದಲ್ಲಿ ನಡೆದಂಥ ಸಂಚಲನೆಯನ್ನು ನೀವು ನೋಡಬೇಕಾಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಶೋಭಾಯಾತ್ರೆ ಮಾಡಿಸಿದ್ದಾರೆ ಮಮತಾ ಬೇಗಂ ಅವರು, ರಾಮನವಮಿಗೆ ರಜೆ ಕೊಟ್ಟಿದ್ದಾರೆ. ಇನ್ನು ಯಾವ ರೀತಿ ಅಲೆ ಇರಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಅಲೆ ಇಲ್ಲ, ರಾಮನ ಅಲೆ ಇಲ್ಲ. ರಾಮನ ಅಲೆ ಆಂತರ್ಯದಲ್ಲಿರುವಂಥದ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗಿ ರಾಮ ಮುಂದೆ ಸಾಕ್ಷಾತ್ಕಾರ ಆಗಿದೆಯೋ, ಯಾರು ದರ್ಶನ ಪಡೆದಿದ್ದಾರೋ, ಕಣ್ಣಲ್ಲಿ ದಳ ನೀರು ಇಳಿಯುತ್ತೆ. ಆತನ ಕಣ್ಣು, ರಾಮನ ಕಣ್ಣು ನೋಡಿದರೆ ಸಾಕು. ಫೋಟೋ ನೋಡಿದರೆ ಆ ರೀತಿ ನಮ್ಮ ಭಾವ ಬರುತ್ತೆ. ಭಕ್ತಿ ಭಾವ ಪರವಶತೆಯಲ್ಲಿ ಮಿಂದು ಹೋಗ್ತೀವಿ. ಅಂಥದ್ರಲ್ಲಿ ರಾಮನ ಅಲೆ ಇಲ್ಲ ಅಂತ ಇವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಯಾವ ರೀತಿಯ ಹತಾಶ ಸ್ಥಿತಿಗೆ ಕಾಂಗ್ರೆಸ್ ಇಳಿದಿದೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ. ನಾನು ಓದ್ತೇನೆ. ನಮಸ್ಕಾರ.